ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘವಲು. ಇವತ್ತಿನ ಎಪಿಸೋಡ್ 24ನೇ ಎಪಿಸೋಡು. ಹರಿ ಓಂ ಶಿವ ಓಂ ಗುರು ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲನೆಯಾಗಿ ನನ್ನ ತಾಯಿಯಾದಂಥ ಬತ್ತಿನ ಚೆಲ್ಲಮ್ಮ ನಾಯ್ಡವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನನ್ನ ತಂದೆಯಾದಂಥ ಬತ್ತಿನ ವೆಂಕಟ ಸುಬ್ಬಯ್ಯ ನಾಯ್ಡು ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ನನ್ನ ಗುರುಗಳಾದಂಥ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಪಾದ ಪದ್ಮಗಳು ವಂದಿಸುತ್ತಾ, ಜಗದ್ಗುರು ಶ್ರೀ ಶ್ರೀಮದ್ ವಿರಾಟ್ ಪೋತ್ಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು 3 ಮಹಾಮಂತ್ರಗಳು ಯಾವುದಪ್ಪ ಅಂದರೆ, ಅಚಲ ಪರಿಪೂರ್ಣ ಸದ್ಬೋಧ ತಿಳಿಯೋದಕ್ಕೂ ಮುಂಚೆ ಈ ಒಂದು 3 ಮಹಾಮಂತ್ರಗಳನ್ನು ಹೇಳಿ ಆ ಸಂಜ್ಞಾ ರೂಪವನ್ನು ತಿಳಿಸತಕ್ಕಂಥದ್ದು. ಆ ಮಂತ್ರಗಳು ಯಾವುವು ಅಂದರೆ, ಮೊಟ್ಟ ಮೊದಲನೆಯಾದಂಥ ಮಹಾಮಂತ್ರ ಅಯಂ ವ್ಯರ್ಥಂ ಬಾಹ್ಯೋ ಕೋಪಿನೋ ಭವತು. ಅಂದರೆ ಈ ಬರೀ ಬಟ್ಟ ಬಯಲು ಏನಿಯೂ ಅಲ್ಲ. ಅಂದರೆ ಬಟ್ಟ ಬಯಲು ಇಲ್ಲ ಅಂತಲ್ಲ ಅರ್ಥ. ಆ ಬಟ್ಟ ಬಯಲಕ್ಕೆ ಯಾವುದೂ ಸಂಬಂಧವಿಲ್ಲ. ಅದು ತನಗೆ ತಾನೇ ಆಗಿ ಇರ್ತಕ್ಕಂಥದ್ದು, ಶಾಶ್ವತವಾಗಿ ನಾಮ ರೂಪ ಕ್ರಿಯೆ ರಹಿತವಾದದ್ದು, ಶೂನ್ಯ. ಅಂದರೆ ಅದರ ಅರ್ಥ 2 ಥರ ಐತೆ. ದಿಕ್ಕುಗಳು 8 ದಿಕ್ಕುಗಳು, ಕೆಳಗಡೆ ಮೇಲ್ಗಡೆ 10 ಆಯಿತು, ಒಳಗಡೆ ಹೊರಗಡೆ 12 ಆಯಿತು. ಇದೊಂದು ಅರ್ಥ. ಇನ್ನೊಂದು, ನಮ್ಮ ಕಣ್ಣುಗಳು 10 ವಿಧವಾದಂಥ ಬಣ್ಣಗಳನ್ನು ಗುರುತಿಸ್ತವೆ. ನೆಕ್ಸ್ಟ್ 2 ಯಾವುವು ಅಂದರೆ, ಪ್ರಣವ, ಉಸಿರಾಟ. ಈ 2 10, 2, 12. ಇದರ ಅರ್ಥ ಇಷ್ಟೇ. ಸುಮ್ಮನೆ ಅವರು ಹಂಗೆ ಹೇಳೋರೆ, ಇವ್ರು ಹಿಂಗೆ ಹೇಳೋರೆ ಅಂತ ಯಾವುದ್ಯಾವುದೋ ಕಲ್ಪನೆ ಮಾಡಿಕೊಂಡು ಹಾಳಾಗೋದು ಬೇಡ. ಹೇಳೋರು ನೆಟ್ಟಗಿರಬೇಕು, ತಿಳ್ಕೊಳ್ಳೋರು ಕರೆಕ್ಟಾಗಿ ತಿಳ್ಕೊಬೇಕು. ಆಗಲೇ ನಮಗೆ ಆ ಒಂದು ಸಂಶಯ ಬರೋಲ್ಲ. ಇದು ಮೊದಲನೇ ಅಂತ ಒಂದು ಮಹಾಮಂತ್ರಕ್ಕೆ ಅರ್ಥ. 2ನೇ ಒಂದು ಮಂತ್ರ, ಮೂಲಭಾವಂ ಇದಂ ಜ್ಞಾತ ಶರೀರಂ ಕಿಯೋ ನಾಸ್ತಿ. ಅಂದರೆ ಈ ಶರೀರಕ್ಕೆ ಮೂಲ ಇಲ್ಲ. ಯಾರಪ್ಪ ನಿಮ್ಮ ತಂದೆ ತಾಯಿ ಅಂದರೆ ನಾವು ಹೇಳ್ಬೋದು ಇಂಥವ್ರು ಅಂತ.
ಅವ್ರ ತಂದೆ ತಾಯಿ ಯಾರಂದರೆ ಅವ್ರ ತಂದೆ ತಾಯಿಗಳು ಅವ್ರು ಹೇಳ್ಕೊಬೋದು. ಹಂಗೆ ಹೋಗ್ತಾ ಇರ್ತದೆ. ಇದಕ್ಕೆ ಮೂಲನೇ ಇಲ್ಲ. ಮೂಲವಿಲ್ಲದಂಥ ಶರೀರ ಇದು. ಜ್ಞಾತ ಶರೀರಂ ಕಿಯೋ ನಾಸ್ತಿ. ಇದಕ್ಕೆ ಮೂಲವಿಲ್ಲ. ಮೂಲವಿಲ್ಲದಂಥ ಒಂದು ಶರೀರ, ಇದಕ್ಕೆ ಮೂಲ ಇಲ್ದಿರೋ ಅಂಥದ್ದು. ಜ್ಞಾತ ಶರೀರಂ ಕಿಯೋ ನಾಸ್ತಿ. ಎರಡಾಯ್ತಾ. ಮೂರನೇ ಮಹಾಮಂತ್ರ, ಸ್ವಪ್ನೇನ ಪ್ರತೀಯಮಾನಾನಿ ರೂಪೇಣ ಯದಾ ತದಾ. ಅಂದರೆ ನೋಡಿ, ರಾತ್ರಿ ಕನಸು ಬರುತ್ತೆ, ಚೆನ್ನಾಗಿ ಅಂದಾಜು ಮಾಡ್ಕೋಬೇಕು. ಕನಸು ಬರುತ್ತೆ, ಎಚ್ಚರಿ ಆದ ತಕ್ಷಣವೇ ಆ ಕನಸಲ್ಲೇ ಏನಾಗುತ್ತೆ, ಇಲ್ಲದೆ ಹೋಗ್ಬಿಡುತ್ತೆ. ಅವು ನಿಜ ಅಲ್ಲ ಕನಸುಗಳು. ಆ ಕನಸು ನಿಜ ಅಲ್ಲ. ತದ್ರೀತಿಯಾಗಿ ಇವಾಗ ಜಾಗೃತ ಅವಸ್ಥೆನಲ್ಲಿನೂ ಕನಸು ಐತೆ. ಇದು ಕನಸೇನೆ, ಅದು ಕನಸೇನೆ. ಅಂದರೆ ಅದು ಸುಳ್ಳು ಅಂತ ಪ್ರತಿಯೊಬ್ಬ ಸಣ್ಣ ಮಕ್ಕಳ ಸಮೇತನೂ ಹೇಳ್ತಾರೆ. ಅಂದರೆ ಈ ಜಾಗೃತ ಅವಸ್ಥೆಯಲ್ಲಿ ಇದು ಕನಸು ನಿಜ ಅಂತ ತೋರಿಸುತ್ತೆ. ಯಾವ ರೀತಿ ನಿಜ ಅಂತ ತೋರಿಸೋದಂದರೆ, ಜಗನ್ಮಿಥ್ಯಂ ಬ್ರಹ್ಮಂ ಸತ್ಯಂ ಅಂತ ಹೇಳೋರೆ ಮಹಾತ್ಮರು. ಜಗನ್ಮಿಥ್ಯಂ ಅಂದರೆ ಜಗತ್ತೆಲ್ಲ ಅಶಾಶ್ವತ. ಶಾಶ್ವತವಾದಲ್ಲ, ಅಶಾಶ್ವತ, ಟೆಂಪ್ರವರಿ. ಬ್ರಹ್ಮಂ ಸತ್ಯಂ ಅಂದರೆ ಅಂಥ ಪರಬ್ರಹ್ಮ ಸ್ವರೂಪ ಮಾತ್ರ ಸತ್ಯವಾಗಿರ್ತಕ್ಕಂಥದ್ದು. ಆ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಬಾಧೆ ಪಡೋದು ನಾವು. ಸುಮ್ಮನೆ ಅಷ್ಟು ಈಸಿ ಅಲ್ಲ ಗುರುಪಾದ ತಿಳ್ಕೊಳ್ಳೋದಕ್ಕೆ, ಗುರುಪಾದ ತಿಳ್ಕೊಳ್ಳೋದಕ್ಕೆ. ಎಷ್ಟೋ ಜನ್ಮಗಳು ಪುಣ್ಯ ಮಾಡಿದೆ ಮಾತ್ರ ಈ ಒಂದು ಬೋಧೆ ಸಿಕ್ಕುತ್ತೆ. ಸುಮ್ಮನೆ ಸಿಕ್ಕಲ್ಲ ಎಲ್ಲರಿಗೂ ಬೋಧೆ. ಯಾರೋ ಒಬ್ಬರು ಗುರುಪಾದ ಹಿಡಿದವ್ರಿಗೆ ಕೋಟಿಗೊಬ್ಬನಿಗೆ ಸಿಕ್ಕುತ್ತೆ ಇದು. ಅಂಥದ್ದು ಈ ಒಂದು 3 ಮಹಾಮಂತ್ರಗಳು. ಈ ಒಂದು ಮಹಾಮಂತ್ರಗಳು ಬೋಧನೆ ಮಾಡಿ ಗುರುಗಳು ಶಿಷ್ಯನಿಗೆ ಆ ಒಂದು ಸಂಜ್ಞಾ ರೂಪವನ್ನು ಕಣ್ಣು ರೆಪ್ಪೆ ಪಾಟು ತಿಳ್ಕೋಬೇಕು. ಶಿಷ್ಯನು ಕಣ್ಣು ರೆಪ್ಪೆ ಒಡೆದು ತೆಗೆಯೋಷ್ಟರೊಳಗೆ, ಅಂದರೆ ಕಣ್ಣು ರೆಪ್ಪೆ ಹೊಡಿಲೇಬಾರ್ದು. ಒಂದೇ ದೃಷ್ಟಿ ನೋಡ್ತಾನೇ ಇರಬೇಕು. ಗುರುಗಳು ಏನು ಕೇಳ್ತಾ ಇರ್ತಾರೋ ಅದಕ್ಕೆ ತಕ್ಕ ಮಟ್ಟ ಉತ್ತರವನ್ನು ಮಾತ್ರ ಶಿಷ್ಯನು ಹೇಳಬೇಕು. ಇಲ್ಲಾಂದರೆ ಸುಮ್ಮನೆ ಇದ್ದು ಬಿಡಬೇಕು. ಗುರುಗಳು ಬೋಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಗೂಬದರ್ಶನಂ ಕೊಂಪನಾಶನಂ ಅಂತ ಹೇಳ್ತಾರೆ. ತುಂಬ ಅರ್ಥ ಆಯ್ತು ಅದರಲ್ಲಿ. ಗೂಬದರ್ಶನಂ ಕೊಂಪನಾಶನಂ ಅಂತ. ಗೂಬೆ ಒಂದೇ ದೃಷ್ಟಿ, ಕಣ್ಣು ರೇಪೆ ಹೊಡೆಯಲ್ಲ. ಬೇಕಾದರೆ ನೋಡ್ರಿ. ಯಾವಾಗ ಒಂದೇ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಕೊಂಪೆಯ ನಾಶನ ಇದು ಇಲ್ಲದೆ ಹೋಗ್ಬಿಡುತ್ತೆ, ಶೂನ್ಯ ಆಗಿಬಿಡುತ್ತೆ. ಆದ್ದರಿಂದ ಇಷ್ಟೇ. ಇದರಲ್ಲಿ ಜಾಸ್ತಿ ಏನು ಯಾರೂ ತಲೆ ಕೆಡ್ಸ್ಕೋಬೇಕಾಗಿದ್ದೇನಿಲ್ಲ. ಇದರಲ್ಲಿ ಶಿಷ್ಯನ ಕಣ್ಣಿಗೆ ಗುರು ಅದೃಷ್ಟ ಆಗಿಬಿಡ್ತಾನೆ, ಬಯಲಾಗ್ಬಿಡ್ತಾನೆ, ಏನು ಕಾಣದೆ ಹೋಗ್ಬಿಡ್ತಾನೆ.
ಕ್ಷಣ ಕಾಲದಲ್ಲಿ, ಒಂದು ಸೆಕೆಂಡಲ್ಲಿ ಅದೇ ಸತ್ಯವಾದದ್ದು ಪರಬ್ರಹ್ಮ ಸ್ವರೂಪ ಬಯಲು, ಬಯಲು, ಅಚಲ. ಎಷ್ಟು ಬೇಕಾದರೂ ನಾವು ಅದರ ಬಗ್ಗೆ ನಾವು ಹೇಳ್ಕೊಬೋದು. ಆದ್ದರಿಂದ ಮಹಾತ್ಮರು ಏನು ಹೇಳ್ತಾರೆ ಅಂದರೆ, ಸಿದ್ಧನ ಮೆದ್ದದವನಿಗೆ ವಿದ್ಯೆ ಉಂಟು, ಬುದ್ಧಿ ಉಂಟು, ಅಥವಾ ಎದ್ದರೂ ಬಿದ್ದರೂ ಕೈಲಾಸ ಮಾತೆ ಕಣೋ, ಬೇರೆ ಮಾತಿಲ್ಲ. ಸಿದ್ಧಿ ಪುರುಷರು ಯಾರು ಇರ್ತಾರೋ ಆತ ಕೂತ್ಕೊಂಡ್ರವೇ ಶಿವ ಅಂತಾನೆ, ಎದ್ದೋಲ್ದಿರುವೆ ಶಿವ ಅಂತಾನೆ, ಒಂದು ಏಟು ಬಿದ್ರೇನು ಶಿವ ಅಂತಾನೆ. ಆ ರೀತಿ ಯಾವಾಗ ಆರೋಟ ಪರನಾಗ್ತಾನೋ ಅದೇ ಸಿದ್ಧಿ ಆಗಿರೋದು. ಆದ್ದರಿಂದ ಮಹಾತ್ಮರು ಎಷ್ಟೋ ವಿಧವಾದಂಥ ಒಂದು ಈ ಪರಬ್ರಹ್ಮ ಸ್ವರೂಪವನ್ನು ಪರಿಚಯ ಮಾಡೋದಕ್ಕೆ, ಸಂಜ್ಞೆ ಮಾಡೋದಕ್ಕೆ ಎಷ್ಟೋ ಥರ ಉದಾಹರಣೆಗಳು ಕೊಟ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಸಾಂಖ್ಯಯೋಗ, ತಾರಕಯೋಗ, ಅಮನಸ್ಕ ಯೋಗ, ಕುಂಡಲಿನಿ ಯೋಗ, ಸಚ್ಚಿದಾನಂದ ಯೋಗ, ಅಚಲ ಪರಿಪೂರ್ಣ ಬೋಧೆ. ಇಲ್ಲೇನಾಗತ್ತಂದರೆ ಸಚ್ಚಿದಾನಂದ ಅಂದರೆ ಆರ್ಯ ದರ್ಪಣ ಭಾವ. ಅಲ್ಲಿ ಏನಿಲ್ಲ, ಕಣ್ಣಾಡಿ ಎದುರುಗಡೆ ಕೂತಿರ್ತಾನೆ ಶಿಷ್ಯನ ಗುರುಗಳು. ಈ ಕಣ್ಣಿನ ಮಧ್ಯಭಾಗದಲ್ಲಿ ಬೆಳಗ್ತಾ ಇರೋಂಥ ಒಂದು ದೃಷ್ಟಿಯನ್ನು ಚೆನ್ನಾಗಿ ಅದರಲ್ಲಿ ನೋಡ್ತಾ ಇರಬೇಕು. ಅಲ್ಲಿ ಅಣುವಿನಲ್ಲಿ ಪರಮಾಣು ಸ್ವರೂಪ ಐತೆ. ಅಲ್ಲಿ ನೋಡ್ತಾ ಏನಾಗುತ್ತೆ, ಅಲ್ಲಿ ಕಣ್ಣಾಡಿ ಇರಲ್ಲ, ತಾನು ಇರಲ್ಲ, ತನ್ನ ಪ್ರತಿಬಿಂಬ ಇರಲ್ಲ, ಶೂನ್ಯ ಆಗ್ಬಿಡುತ್ತೆ. ಅದು ಸಚ್ಚಿದಾನಂದ. ಅದು ಎಷ್ಟನೇ ಮೆಟ್ಟು? ಸಾಂಖ್ಯ, ತಾರಕ, ಅಮನಸ್ಕ, ಕುಂಡಲಿ, ಸಚ್ಚಿದಾನಂದ 5ನೇ ಮೆಟ್ಲದು. 6ನೇ ಮೆಟ್ಲೈತೆ ಅಚಲ ಪರಿಪೂರ್ಣ ಬೋಧೆ. ಅಲ್ಲಿಗೆ ಕರ್ಕೊಂಡೋಗಿದ್ದಕ್ಕೆ ಎಲ್ಲರಿಂದ ಆಗಲ್ಲ. ಚಾಲೆಂಜ್ ಮಾಡ್ತೀನಿ ನಾನು ಬೇಕಾದರೆ. ಎಷ್ಟೋ ಗುರುಗಳು ಸಚ್ಚಿದಾನಂದವರೆಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿಂದ ಕರ್ಕೊಂಡೋಗೋದಕ್ಕೆ ಅವ್ರಿಗೂ ಆಗ್ತಾಯಿಲ್ಲ. ಇನ್ನು ಅವನಿಗೆ ಇಲ್ಲ ಗತಿ, ಇನ್ನು ಶಿಷ್ಯನಿಗೆ ಎಲ್ಲಿಂದ ತಿಳಿಸ್ತಾನೆ ಅಂತ ಪರಮ ಗುರುಗಳನ್ನು ಬಿಟ್ಟು ಎಲ್ಲೆಲ್ಲೋ ಅಲದಾಡ್ತಾ ಇದ್ದಾರೆ ಶಿಷ್ಯರು. ನಾನು ಅಲ್ಲಾಗ್ಬಿಟ್ಟೆ, ನನಗೆ ಒಳ್ಳೆಯ ಹೆಸರು ಬರ್ತಾಯಿದೆ, ಇಲ್ಲೋ ಅವ್ರ ಜೊತೆಯಲ್ಲಿ ಓಡಾಡಿದರೆ ನನಗೆ ಒಳ್ಳೆಯ ಹೆಸರು ಬರ್ತಾಯಿದೆ ಅಂತ ಹೇಳ್ಕೊಂಡು ಜನಗಳು ಯಾರ್ಯಾರನ್ನೋ ನಂಬಿಕೊಂಡು ಎಲ್ಲೆಲ್ಲೋ ಹಾಳಾಗ್ತಾಯಿದ್ದಾರೆ. ಇವತ್ತಕ್ಕೂ ಇಂಥ ಪ್ರಬೋಧನೆಯನ್ನು ತಿಳ್ಕೊಂಡು ಗುರುದ್ರೋಹಿಗಳಾಗಿದ್ದಾರೆ ಎಷ್ಟೋ ಶಿಷ್ಯರು. ಎತ್ತ ತಾಯಿಗೆ ಮೋಸ ಮಾಡೋರು ಅವರಲ್ಲ. ಆದ್ದರಿಂದ ಎಲ್ಲೆಲ್ಲಿ ಹೋದ್ರೂ ಏನೂ ಸುಖ ಇಲ್ಲ. ತನ್ನ ಗುರುಗಳ ಹತ್ರ ಇದ್ದರೆ ಎಷ್ಟು ಬೇಕಾದ್ರೂ ಈ ಒಂದು ಸಂಪತ್ತು ಸಿಗುತ್ತೆ. ಇಲ್ಲಿ ಬಿಟ್ಬಿಟ್ಟು ಎಲ್ಲೋ ಹೋದರೆ ಅಲ್ಲೂ ಸಿಕ್ಕಲ್ಲ, ಇಲ್ಲೂ ಸಿಕ್ಕಲ್ಲ, ಮಧ್ಯದಲ್ಲಿ ಹಾಳಾಗೋದಷ್ಟೆ. ಸೊ ಆದ್ದರಿಂದ ಸಾಂಖ್ಯಯೋಗದಲ್ಲಿ ರೇಚಕ ಪೂರ್ವಕ ಹೇಳ್ಕೊಡ್ತಾರೆ ಗುರುಗಳು. ಈ ವೇದಾಂತ ಕಾಲಿನ
ಹೆಬ್ಬೆರಳಿಂದ ಹಿಡಿದು ತಲೆ ಕೂದಲವರೆಗೆ ಏನೇನೈತೆ ಅಂತ ಎಲ್ಲ ಹೇಳ್ಕೊಡ್ತಾನೆ ಗುರುಗಳು. ತಾರಕ ಯೋಗ, ಷಟ್ಚಕ್ರಗಳು ಹೇಗೆ ನಡೀತಾ ಇದೆ ನಮ್ಮಲ್ಲಿ, ಈ ಒಂದು ಪ್ರಣವ ಯಾವ ಯಾವ ಚಕ್ರದಲ್ಲಿ ಎಷ್ಟೆಷ್ಟು ಸಾವಿರ ಜಪಗಳು ನಡೀತವೆ ಅಂತ ಎಲ್ಲ ತಿಳಿಸ್ಕೊಡ್ತಾನೆ. ಅಮನಸ್ಕ ಯೋಗ, ಆ ಒಂದು ಮಹಾಮಂತ್ರ ಬೋಧನೆ ಮಾಡಿದಾಗ ತನ್ನ ಶರೀರವನ್ನು ಮರೆತು ಯಾವಾಗ ಧ್ಯಾನ ಮಾಡ್ತಾ ಇರ್ತಾನೆ. ಸಾಂಖ್ಯಯೋಗದಲ್ಲಿ ಶರೀರ ಮರೆಯಬೋದು, ತಾರಕ ಯೋಗದಲ್ಲಿ ಶರೀರ ಮರೆಯಬೋದು, ಅಮನಸ್ಕ ಯೋಗದಲ್ಲಿ ಶರೀರ ಮರೆಯಬೋದು, ಕುಂಡಲಿ ಯೋಗದಲ್ಲೇನೂ ಶರೀರ ಮರೆಯಬೋದು, ದರ್ಪಣ ಭಾವದಲ್ಲಿನೂ ಶರೀರ ಮರೆಯಬೋದು. ಆರನೇದು ಅಚಲ ಪರಿಪೂರ್ಣ ಬೋಧೆ, ಅಲ್ಲಿನೂ ಶರೀರ ಮರೆಯಬೋದು. ಎಲ್ಲ ಹಂತದಲ್ಲಿ ಶರೀರ ಮರೆಯುವಂಥ ಒಂದು ಸ್ಥಿತಿ ತಾನು ಸಂಪಾದನೆ ಮಾಡ್ಕೋಬೇಕು. ಆದ್ದರಿಂದ ಈ ಒಂದು ಮಾನವ ಜನ್ಮ ಸಿಕ್ಕೋದು ದುರ್ಲಭವ. ಸಿಕ್ಕಿದ ಮೇಲೆ ಇದನ್ನು ನಾವು ಸದ್ವಿನಿಯೋಗ ಪಡಿಸ್ಕೊಂಡು ಈ ಒಂದು ಪ್ರಯಾಣವನ್ನು ನಾವು ತಿಳ್ಕೊಂಡು ನಾವು ಹಲವಾರು ಜನಗಳಿಗೆ ತಿಳಿಸ್ಬೇಕು. ನಮ್ಮ ಜೊತೆಯಲ್ಲೇ ತಗೊಂಡೋಗ್ಬಾರ್ದು ಈ ಒಂದು ಬ್ರಹ್ಮವಿದ್ಯೆನ. 10 ಜನಕ್ಕೆ ಹಂಚಬೇಕು, ನಾವು ತಿಳಿಸ್ಬೇಕು. ಅದೇ ನಾವು ಗುರುಗೆ ಕೊಡೋ ಒಂದು ಕಾಣಿಕೆ, ಗುರು ಕಾಣಿಕೆ. ಗುರುಗಳಿಗೆ ಎಲ್ಲ ಐತನಪ್ಪ, ನೀನು ಯಾವಾಗ ಉತ್ತೀರ್ಣ ಆಗ್ತೀಯೋ, ಉತ್ತೀರ್ಣ ಆದ ಮೇಲೆ ಹಲವಾರು ಜನಗಳಿಗೆ ನೀನು ಈ ಒಂದು ಬ್ರಹ್ಮವಿದ್ಯೆ, ಆಧ್ಯಾತ್ಮ ಚಿಂತನೆ ತಿಳ್ಕೊಂಡು ಎಲ್ಲ ಹಂಚುತ್ತೀಯೋ, ನೀನೇ ಧನ್ಯನು. ಆದ್ದರಿಂದ ಎಲ್ಲರಿಗೂ ಈ ಒಂದು ಬ್ರಹ್ಮಜ್ಞಾನ ಲಭ್ಯವಾಗಲಿ, ಆಸ್ತಿ ಅಷ್ಟೈಶ್ವರ್ಯ ಸಿಕ್ಕಿ ನಿಮಗೆಲ್ಲನೂ ಈ ಒಂದು ಬೋಧೆ ತಿಳ್ಕೊಂಡು ನಿಮ್ಮ ಸ್ನೇಹಿತರು, ಬಂಧು ಬಳಗ ಅವರಿಗೆಲ್ಲ ತಿಳಿಸ್ರಿ. ಈ ಒಂದು ವಿಡಿಯೋ ಇಂಥ ಪುಟ್ಟಪ್ಪ ಸ್ವಾಮಿ ಶಿಷ್ಯರು ವೀರರಾಘವರು ಈ ರೀತಿ ಯೂಟ್ಯೂಬ್ ಚಾನಲಲ್ಲಿ ಪ್ರವಚನ ಮಾಡ್ತಾಯಿದ್ದಾರಪ್ಪ, ನೀವೆಲ್ಲ ನೋಡ್ರಿ ಅಂತ ಅವ್ರಿಗೆಲ್ಲ ಪರಿಚಯ ಮಾಡಿ. ಒಳ್ಳೆಯದಾದರೆ ನೀವು ತಿಳ್ಕೊಳ್ಳ್ರಿ, ಕೆಟ್ಟದ್ದಾದರೆ ಇನ್ನು ನೋಡಲೇಬೇಡ, ಅಲ್ಲಿಗೆ ಬಿಟ್ಬಿಡ್ರಿ. ಸೊ ಆದ್ದರಿಂದ ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.